ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಿಶಿ ಪ್ರವಿ ಕನ್ನಡ ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡಿಲ್ಲ ಪ್ಲೀಸ್ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಲಾಗ್ ಬಂದು ಆಲೂಗಡ್ಡೆ ಸಂಡಿಗೆನ ಯಾವ ರೀತಿ ಮಾಡೋದು ಅಂದರೆ ಆಲೂಗಡ್ಡೆ ಚಿಪ್ಸ್. ಇದನ್ನು 1 ಇಯರ್ ಆದರೂ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು. ಮೊದಲು ದೊಡ್ಡ ಆಲೂಗಡ್ಡೆ ತೊಗೊಂಡು ಅದನ್ನು ಕ್ಲೀನಾಗಿ ತೊಳ್ಕೊಬೇಕು. ತೊಳ್ಕೊಂಡಾದಮೇಲೆ ನೆಕ್ಸ್ಟು ಅದನ್ನು ಸ್ಲೈಸ್ ಮಾಡ್ಕೋಬೇಕು. ಸ್ಲೈಸ್ ಮಾಡಲಿಕ್ಕೆ ಅಂತ ಸಿಗುತ್ತಲ್ಲ, ಅದರಿಂದ ಸ್ಲೈಸ್ ಅಲ್ಲಿ ಬೆಳಕು ಬರಲಿಲ್ಲ. ಸೊ ನೆಕ್ಸ್ಟು ಬೆಳಕಿರಲ್ಲೇ ಅಲ್ಲಿ ನೀಟಾಗಿ ಸ್ಲೈಸ್ ಮಾಡಿಕೊಂಡೆ. ದೊಡ್ಡ ದೊಡ್ಡ ಆಲೂಗಡ್ಡೆ ಆದರೆ ಚೆನ್ನಾಗಿ ಬರುತ್ತೆ ಸ್ಲೈಸು. ಪೂರ ಎಲ್ಲ ಸ್ಲೈಸ್ ಮಾಡಿಕೊಂಡು ಈ ರೀತಿ ಎಲ್ಲ ಸ್ಲೈಸ್ ಮಾಡಿಕೊಂಡು ನೆಕ್ಸ್ಟು ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕಿ ಆ ಸ್ಲೈಸ್ನ ಅದರಲ್ಲಿ ಹಾಕಬೇಕು. ಅದು ಕುದಿಬೇಕು ನೀರು. ಫುಲ್ ಬಿಸಿನೀರಲ್ಲಾದರೂ ಹಾಕಿ ತೆಗಿಬೋದು, ಬಟ್ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ. ಫಸ್ಟ್ ನೀರು ಹಾಕಿ ಅದನ್ನ ಹಾಕಿ ಕುದಿಸ್ಬೇಕು. ಈ ರೀತಿ ಕುದಿಬೇಕು. ಫುಲ್ ಈ ರೀತಿ ಎಲ್ಲ ಕುದ್ಮೇಲೆ ಈವ್ನಿಂಗ್ ಟೈಮೆಲ್ಲ ತಿನ್ನಲಿಕ್ಕೆ ಚೆನ್ನಾಗಾಗುತ್ತೆ. ಸೊ ಈ ರೀತಿ ಸ್ಟೋರ್ ಮಾಡಿಟ್ಟರೆ ಸಡನ್ನಾಗಿ ಯಾರೋ ಬರಲಿ, ಈ ರೀತಿ ಫುಲ್ ಕುದಿ ಬರಬೇಕು. ಅದನ್ನು ಬಿಸಿನೀರೆಲ್ಲ ಬಸಿಬೇಕು. ಬಸ್ದಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕಬೇಕು. ಇಲ್ಲ ಬಿಸಿನೀರಲ್ಲೇ ಫಸ್ಟ್ ನೀರು ಇಡುವಾಗಲೇ ಉಪ್ಪು ಹಾಕಿದ್ರೂ ಬರುತ್ತೆ. ಬಟ್ ಬೆಟರ್ ಈ ರೀತಿ ಅದನ್ನೆಲ್ಲ ನೀರಿಂದ ಬಸ್ದ ಮೇಲೆ ಉಪ್ಪು ಹಾಕಿ ಕೈ ಹಾಕಿಬಿಟ್ರೆ ಇನ್ನೂ ಚೆನ್ನಾಗಾಗುತ್ತೆ. ಇಲ್ಲಪ್ಪ ನಮ್ಗೆ ಸಾಲ್ಟ್ ಬೇಡ ಅನ್ನೋರು ಅದನ್ನು ಹಾಗೆ ಬಿಸಿನೀರಲ್ಲಿ ಕುದಿಸಿ ಸೋಸ್ಕೊಂಡು ಒಣ ಹಾಕಿ ಇದು ಮಾಡ್ಬೋದು. ಬಟ್ ಸಾಲ್ಟ್ ಹಾಕಿದ್ರೆ ಟೇಸ್ಟು.
ಆಮೇಲೆ ಕರೆದ್ಮೇಲೆ ಖಾರ ಹಾಕಿದರೆ ಕರೆಕ್ಟಾಗುತ್ತೆ. ಸೊ ಈ ರೀತಿ ಎಲ್ಲ ಉಪ್ಪೆಲ್ಲ ಕಲಿಸಿಟ್ಕೊಂಡು ಈ ರೀತಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಾದಮೇಲೆ ಚೆನ್ನಾಗೆಲ್ಲ ಕಲಿಸ್ಕೋಬೇಕು. ಉಪ್ಪೆಲ್ಲದಕ್ಕೂ ಮಿಕ್ಸ್ ಆಗಬೇಕಲ್ಲ. ಸೊ ಹಾಗಾಗಿ ಮಾಡಿ ಮೇಲೆ ಹೋಗಿ ಬಿಸಿಲಿಗೆ ಈ ರೀತಿ ತುಪ್ಪಟ ಹಾಕಿ ಅದನ್ನು ಬಿಡಿ ಬಿಡಿಯಾಗಿ ಹಾಕಬೇಕು. ಹಾಕಿ ಒಂದು 2 days ಇಟ್ಟರೆ ಫುಲ್ ಡ್ರೈ ಆಗುತ್ತೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಚೆನ್ನಾಗಿರೋ ವಿಡಿಯೋನ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಯುವರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.